ಯಾಕೆ ಬೇಕು ಈ ನೆಟ್ವರ್ಕರ್ಸ್ ಡೇ? ನಾವೆಲ್ಲರೂ ಒಗ್ಗಟ್ಟಾಗೋದಕ್ಕೆ ಹಾಗೂ ನಾವೆಲ್ಲರ ಒಂದಾಗೋದಕ್ಕೆ ಹಾಗೂ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸೋದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ತುಂಬಾ ಅವಶ್ಯಕತೆ ಆಗಿದೆ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಬೇಕೇ ಬೇಕು. ಈಗ ಈ ನೆಟ್ವರ್ಕರ್ಸ್ ಡೇ ಆಚರಿಸ್ತಾ ಇರೋದು ಎಲ್ಲಿ? ಇದು ಶಿಕ್ಷಕರ ಸದನ. ನೀವು ಗೂಗಲ್ ಅಲ್ಲಿ ಶಿಕ್ಷಕರ ಸದನ ಅಂತಂದೇಳಿ ಹಾಕಿ ಬೆಂಗಳೂರು ಮೆಜೆಸ್ಟಿಕ್ ಹತ್ತಿರದಲ್ಲಿದೆ. ಅದೇ ಭವನದಲ್ಲಿ ಮಾಡ್ತಾ ಇದ್ವಿ. ಬೆಳಗಿನ ಜಾವ 7:30 ಶುರು ಆಗುತ್ತೆ. 7:30 8 ಗಂಟೆವರೆಗೂ ಒಂದು ಲಘು ಉಪಹಾರ ಇರುತ್ತೆ. 8-8:30 ಡೋರ್ ಕ್ಲೋಸ್ ಆಗುತ್ತೆ. ಸೊ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಆ ನಂತರ 1:30-2 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಬರಬಹುದಾ? ಎಲ್ಲರೂ ಬರ್ಬೋದು. ಯಾರೆಲ್ಲ MLM ಬಿಸ್ನೆಸ್ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ನ ಪ್ರೀತಿ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ಮಾಡಿ ನೆಟ್ವರ್ಕಿಂಗ್ ಮಾಡಿ ಊಟ ಮಾಡ್ತಾ ಇದಾರೆ, ಇವತ್ತು ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಇವೆಂಟ್. ನೆಟ್ವರ್ಕರ್ಸ್ ಡೇ ನಾವು ಅಟೆಂಡ್ ಆಗ್ಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ? ನೀವು 1,000 ರೂಪಾಯಿ ಟಿಕೆಟ್ ತಗೊಂಡು ಕಾಂಟ್ರಿಬ್ಯೂಟ್ ಮಾಡಿ ನೆಟ್ವರ್ಕ್ ಇಂಡಸ್ಟ್ರಿಗೆ ಬರ್ಬೋದು, ಇವೆಂಟ್ಗೆ ಬರ್ಬೋದು, ಹಾಗೂ ಈ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡಬಹುದು, ಹಾಗೂ ಅವೇರ್ನೆಸ್ ಕೊಡ್ಬೋದು. ನಿಮ್ ತಂಡವನ್ನ ಕರ್ಕೊಂಡ್ ಬರ್ಬೋದು. ಈ 1,000 ರೂಪಾಯಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟಿಕೆಟ್ ತಗೊಂಡ್ ಬರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಆಲ್ಟರ್ನೇಟ್ ಟಿಕೆಟ್ ಉಚಿತವಾಗಿರುತ್ತೆ. ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಉಚಿತವಾಗಿ ಕರ್ಕೊಂಡ್ ಬರಬಹುದು. ಎರಡನೇದಾಗಿ ಕಾಂಟ್ರಿಬ್ಯೂಷನ್ ಅಂತಂದೇಳಿ ಬಂದ್ರೆ ಕೆಲವೊಬ್ರು ಅನ್ನದಾನವನ್ನ ಹಮ್ಮಿಕೊಂಡಿದ್ದಾರೆ. ಅವರವರ ತಂಡದಿಂದ ಅವರವರು ಸರ್ ನಾನು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ದುಡಿದಿದ್ದೀನಿ, ಹಾಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ರಕ್ತದಾನ ಶಿಬಿರವನ್ನು ಮಾಡಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್. ಬಟ್ ಯಾರೇ ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರೂ ಡೆಡ್ ಲೈನ್ ಇರುತ್ತೆ. ಡಿಸೆಂಬರ್ 16 ಅಥವಾ 20ನೇ ತಾರೀಕಿನ ಒಳಗಡೆ ನಮಗೆ 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ಕಾಲಿಂಗ್ ನಂಬರ್. ಈ ನಂಬರ್ಗೆ ಹೇಳಿ ಬುಕಿಂಗ್ ಮಾಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಬೇಕು. ಆದ ನಂತರ ನಾನು ಇದಕ್ಕೆ ಪರ್ಮಿಷನ್ ಕೊಟ್ಟು ಮುಂದೆ ವರಿಸ್ತೀನಿ. ನೆಟ್ವರ್ಕರ್ಸ್ ದಿನಾಚರಣೆಯ ಕಾರ್ಯಕ್ರಮಗಳು ಏನೇನಿರುತ್ತೆ? ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ವೆಲ್ಕಮ್ ಇರುತ್ತೆ ಎಲ್ಲ ನೆಟ್ವರ್ಕರ್ಸ್ ಅವರಿಗೆ, ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಅವತ್ತಿನ ದಿನ ಕರೆಯಲಾಗುತ್ತೆ. ಮತ್ತೆ ಸರ್ಪ್ರೈಸ್ ಇದೆ. ಅವತ್ತಿನ ದಿನ ಗಣ್ಯ ವ್ಯಕ್ತಿಗಳು, ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಹಾಗೂ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರುತ್ತೆ. ಹಾಗೆ ಕೊನೆಯದಾಗಿ ಒಂದು ರಕ್ತದಾನ ಶಿಬಿರ ಕೂಡ ಇರುತ್ತೆ. ನಿಮಗೆ ಬಂದವರಿಗೆಲ್ಲ ಮೂಮೆಂಟ್ ಸರ್ಟಿಫಿಕೇಟ್ಸ್ ಕೂಡ ಕೊಡೋ ವ್ಯವಸ್ಥೆ ಅವತ್ತಿನ ದಿನ ನಡೆಯುತ್ತೆ. ಕಂಪನಿಯಿಂದ ನಮ್ಮ ತಂಡವನ್ನ ನಾವು ಕರ್ಕೊಂಡು ಬರ್ಬೋದಾ? ಖಂಡಿತವಾಗಿ ನೀವು ನಿಮ್ಮ ತಂಡವನ್ನ ಕರ್ಕೊಂಡ್ ಬರಲೇಬೇಕು. ಯಾಕಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಒಂದಾಗಬೇಕು. ನೀವು ಬನ್ನಿ, ನಿಮ್ಮ ತಂಡವನ್ನು ಕರ್ಕೊಂಡ್ ಬನ್ನಿ. ಹಾಗೂ ಈ ವಿಡಿಯೋನ ಎಲ್ಲ MLM ಲೀಡರ್ಸ್ಗಳಿಗೆ ಹಂಚಿ, ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಫೇಸ್ಬುಕ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಕೆಳಗಡೆ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ನಿಮ್ಮ ಸೀಟನ್ನು ಬುಕ್ಕಿಂಗ್ ಮಾಡಿಸ್ಕೊಂಡು ಬರ್ಬೋದು. ಯಾವ್ಯಾವ ಕಂಪನಿಗಳು ಬರುತ್ತೆ ಈ ಕಾರ್ಯಕ್ರಮಕ್ಕೆ? ಎಲ್ಲ ಲೀಗಲ್ ಕಂಪನಿಗಳು ಬರ್ತಾ ಇದ್ದಾವೆ, ಹಾಗೂ ಎಲ್ಲ ಸ್ಟೇಟ್ಗಳಿಂದ ಜನ ಬರ್ತಾ ಇದ್ದಾರೆ. ಸೊ ನೀವು ನಿಮ್ಮ ಕಂಪನಿಯ ಜೊತೆಗೆ ಬರ್ಬೋದು. ಹಾಗೂ ಯಾವುದೇ ಕಂಪನಿಯನ್ನು ನಾವು ಅವತ್ತಿನ ದಿನ ರೆಪ್ರೆಸೆಂಟ್ ಮಾಡೋದಿಲ್ಲ. ಯಾವ ಕಂಪನಿ ಮಾಲೀಕರು ಯಾರೇ ಆಗಿರಲಿ ಅವ್ರಿಗೆ ವೇದಿಕೆ ಮೇಲೆ ಕರೆಯೋದಿಲ್ಲ. ವೇದಿಕೆ ಮೇಲೆ ಕೇವಲ ನಾನು ಇರ್ತೀನಿ, ನಿಮ್ಮ ಪ್ರೀತಿಯ MLM ಶರತ್. ಹಾಗೂ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೊಂದು ಚಿಕ್ಕ ಸನ್ಮಾನ ಇರುತ್ತೆ. ಯಾವ ಕಂಪನಿ ಪರವಾಗಿ, ಯಾವ ಪ್ರಾಡಕ್ಟಿನ ಪರವಾಗಿ ಅವತ್ತಿನ ದಿನ ಅಲ್ಲಿ ಚರ್ಚೆ ನಡೆಯೋದಿಲ್ಲ. ಅವತ್ತಿನ ದಿನ ಚರ್ಚೆ ನಡೆಯೋದು KFDSನ ಮುಖ್ಯ ಉದ್ದೇಶಗಳು ಹಾಗೂ ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ